ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ನಿನ್ನೆ ದಾಖಲಾಗಿದ್ದು ಮೊನ್ನೆ ರಾತ್ರಿ ಸುಮಾರು 12:30 ಸಮಯದಲ್ಲಿ ನಡೆದಂಥ ಒಂದು ಘಟನೆ ಬಗ್ಗೆ. ಈ ಘಟನೆಯಲ್ಲಿ ಅಬ್ದುಲ್ ಖಾದರ್ ಅನ್ನುವಂಥ ಒಬ್ಬ ವ್ಯಕ್ತಿಯ ಮನೆಗೆ ಈ ಪ್ರಕರಣದ ಆರೋಪಿ ಮತ್ತು ಆರೋಪಿಯ ಜೊತೆ ಬಂದಂಥ ಒಟ್ಟು 3 ಜನ ಅಬ್ದುಲ್ ಖಾದರ್ ಅನ್ನೋನಿಗೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಚಾಕುವನ್ನು ಕೂಡ ಉಪಯೋಗಿಸಿದ್ದಾರೆ. ಇದು ಕಾರಣ ಏನಂತಂದರೆ, ಆರೋಪಿ ಕೆಲವು ಕುದುರೆಗಳನ್ನು ಹೊಂದಿರ್ತಾನೆ. ಆ ಕುದುರೆಯನ್ನು ಮೇಯಿಸ್ಕೊಂಬರಲಿಕ್ಕೆ ಈ ಅಬ್ದುಲ್ ಖಾದರ್ ಸಂಬಂಧಿಕರ ಹುಡುಗ ಒಬ್ಬನಿಗೆ ಹಚ್ಚಿರ್ತಾರೆ. ಆ ಹುಡುಗ ನನಗೆ ಡೈಲಿ ಮೇಯಿಸ್ಕೊಂಬರ್ಲಿಕ್ಕೆ ದುಡ್ಡು ಕೊಡಬೇಕು ಅಂತ ಕೇಳಿದಾಗ ದುಡ್ಡು ಕೊಡಲ್ಲ, ಏನು ಕೊಡಲ್ಲ ಅಂತ ಇವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡು ಉಪಯೋಗಿಸ್ಕೊಂಡು ನಿನಗೆ ಹೊಡೆದು ಬಿಡ್ತೀನಿ ಅಂತ ಬೆದರಿಸ್ತಾರೆ. ಅದರ ಸಂಬಂಧ ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಮಧ್ಯರಾತ್ರಿ 12:30 ಸಮಯದಲ್ಲಿ ಇವ್ರು 3 ಜನ, ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ ಅಂತ ಒಬ್ಬ, ಅವನ ಹೆಂಡತಿ ಮಾಲಾ ಮತ್ತು ಇನ್ನೊಬ್ಳು ಮುಸ್ಕಾನ್ ಅಂತ 3 ಜನ ಹೋಗ್ಬಿಟ್ಟು ಅಬ್ದುಲ್ ಖಾದರ್ ಮತ್ತು ಅವ್ರ ಮನೆಯಲ್ಲಿದ್ದಂಥವ್ರಿಗೆ ಹಲ್ಲೆ ಮಾಡಿ ಹೊಡೆದು ಬಂದಿರುವಂಥ ಒಂದು ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಸೈಂಟಿಸ್ಟ್ ಮಂಜ ಅಂತ ಇಲ್ಲಿ ಕರೀತಾರಲ್ಲ, ಅವನ ಮೇಲೆ ಸುಮಾರು 36 ಪ್ರಕರಣಗಳು ಈವರೆಗೂ ದಾಖಲಾಗಿದೆ. 2004-05ರಿಂದ ಪ್ರಾರಂಭ ಆಗಿ ಕಳೆದ ವರ್ಷ 24ರವರೆಗೂ ಅತ್ಯಂತ ಗಂಭೀರ ಪ್ರಕರಣಗಳು ಭಾಗಿಯಾಗಿದ್ದಾವೆ. ಇತ್ತೀಚೆಗಷ್ಟೇ ಒಂದು ಪ್ರಕರಣದಲ್ಲಿ ಗ್ಯಾಂಬ್ಲಿಂಗ್ ರೈಡ್ ಮಾಡೋಂಥ ಸಂದರ್ಭದಲ್ಲಿ ಅವನ್ನ ಹಿಡೀಲಿಕ್ಕೆ ಹೋದಾಗ ನಮ್ಮ ಪೊಲೀಸರನ್ನು ತಳ್ಳಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಪ್ರಕರಣದಲ್ಲಿ ಕೂಡ ಒಂದು ಪ್ರಕರಣದಲ್ಲಿ ಅವನ್ನ ಹುಡುಕ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅವನು ನ್ಯಾಯಾಲಯದ ಮುಂದೆ ಹಾಜರಾಗಿ ಸರೆಂಡರ್ ಆಗಿ ಜೇಸಿಯಿಂದ ಹೊರಗೆ ಬಂದ ಮೇಲೆ ಕೂಡ ಇಮಿಡಿಯೇಟಾಗಿ ಅವನ್ನ ಪ್ರಿವೆಂಟಿವ್ ಸೆಕ್ಷನ್ಸಲ್ಲಿ ಬೈಂಡ್ ಓವರ್ ಮಾಡಿದ್ವಿ, ಈ ಥರ ಕೃತ್ಯಗಳು ಮಾಡಬಾರ್ದು ಅಂತ. ಅಷ್ಟಾಗಿಯೂ ಕೂಡ ಮತ್ತೆ ಮುಂದುವರೆದು ಈ ಕೃತ್ಯವನ್ನು ಮಾಡಿದ್ದಾನೆ. ಹಾಗಾಗಿ ಅವನ್ನ ಈಗ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತು ವಶಕ್ಕೆ ತೊಗೊಂಡು ಇನ್ನೂ ಈ ಥರ ಬೇರೆ ಏನೇನು ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾನೆ ಅನ್ನೋಂಥದ್ದು ಕೂಡ ಪರಿಶೀಲನೆ ಮಾಡ್ತೀವಿ. ಮತ್ತು ಈ ವ್ಯಕ್ತಿ ಸ್ವಲ್ಪ ಅಂತರ್ಜಿಲ್ಲಾ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಕೇವಲ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಈ ವ್ಯಕ್ತಿ ಮೇಲೆ ಬೆಳಗಾವಿ ಅದರಲ್ಲಿ ಒಂದು ಡಕೈಟಿ ಕೇಸ್ ಇದೆ, ಆಮೇಲೆ ಗದಗದಲ್ಲಿ ಒಂದು NDPS ಕೇಸ್ ಇದೆ, ಅದೇ ರೀತಿ ರೈಲ್ವೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಇವನೊಬ್ಬ ಭಾಳ ಡೇಂಜರಸ್ ಕ್ರಿಮಿನಲ್ಲು. ಕಳೆದ ಒಂದು 4-5 ತಿಂಗಳಿಂದ ಅವನ್ನ ಹುಡುಕ್ಲಿಕ್ಕೆ ನಾವು ಪ್ರಾರಂಭದಲ್ಲಿ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅವನು ಎಬ್ಸ್ಕೊಂಡಿದ್ದ. ನಂತರದಲ್ಲಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ಮುಂದೆ ನೇರವಾಗಿ ಹಾಜರಾಗಿದ್ದ. ಸೊ ಇವನ ಕ್ರಿಮಿನಲ್ ಹಿನ್ನೆಲೆ ಗಮನದಲ್ಲಿಟ್ಕೊಂಡು ಇನ್ನೂ ಹೆಚ್ಚಿನ ಮುಂಜಾಗ್ರತಾ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತೊಗೊಳ್ಲಿಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಯಾವ ಸೈಂಟಿಸ್ಟ್ ಸುಮ್ಮನೆ ಹಂಗೆ ಕರೀತಾರಷ್ಟೇ. ಇದು ಸೈಂಟಿಸ್ಟ್ ಅಂತ ನಾವಿಟ್ಟಿರೋ ಹೆಸರಲ್ಲ, ಅಥವಾ ಯಾರೋ ಭಾಳ ಒಳ್ಳೆ ಕೆಲಸ ಮಾಡಿ ಏನೋ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನೆ ಅಂತ ಇಟ್ಟಿರೋದಲ್ಲ. ಅವ್ನು ಸುತ್ತಮುತ್ತ ಇರೋಂಥವ್ರು ಇವನು ಇಂಥ ದಡ್ರು ಇದ್ದಿದ್ರಲ್ಲಿ ಇವನೇ ಸ್ವಲ್ಪ ಏನಾದರೂ ಅಫೆನ್ಸಿಗೆ ಪ್ಲ್ಯಾನ್ ಮಾಡೋದು ಅದು ಇದು ಮಾಡ್ತಾನೆ ಅಂತ ಅವನಿಗೆ ಸುಮ್ಮನೆ ಸೈಂಟಿಸ್ಟ್ ಅಂತ ಸ್ಕೋಪ್ ಕೊಡ್ತಾರಷ್ಟೇ. ಇದು 2 ರೀತಿ. ಇವನು ಉಪಯೋಗಿಸ್ಕೊಂಡು ಅಪರಾಧ ಮಾಡಿಸಿರೋವಂಥವ್ರು, ಪ್ಲಸ್ ಇವನ ಜೊತೆಗಿದ್ದುಕೊಂಡು ಇವನೇ ದೊಡ್ಡವನು ಅಂತ ಸಲ ಮಾಡ್ಕೊಂಡಿರೋವಂಥವ್ರು ಇಟ್ಟಿರೋ ಹೆಸರು. ಯಾವ ಸೈಂಟಿಸ್ಟ್ ಇಲ್ಲ. ಈಸ್ ಅ ನಟೋರಿಯಸ್ ಡ್ರೀಡೆಡ್ ಕ್ರಿಮಿನಲ್. ಇವನ ಮೇಲೆ ಇವನ ಮೇಲೆ 2 ಕೊಲೆ ಪ್ರಕರಣ ಇದೆ, 2 ಕೊಲೆ ಪ್ರಯತ್ನದ ಪ್ರಕರಣ ಇದೆ, ರಾಬರಿ, ಡೆಕಾಯಿಟಿ, ಮನೆ ಕಳ್ಳತನ, ಆಮೇಲೆ NDPS, KP ಆ್ಯಕ್ಟು ಸೇರಿದಂತೆ ಎಲ್ಲ ಕ್ಯಾಟಗರಿ ಅಫೆನ್ಸಸ್ ಇದ್ದಾವೆ. 36 ಕೇಸ್ ಅಂದರೆ ಏನು ಕಮ್ಮಿ ಅಲ್ಲ. ಈಸ್ ಬೇಸಿಕಲಿ ನಟೋರಿಯಸ್ ಕ್ರಿಮಿನಲ್. ಮನೆಗೂ ಬೇಕಿಲ್ಲ ಇವನು, ಸಮಾಜಕ್ಕೂ ಬೇಕಿಲ್ಲ ಅನ್ನೋಂಥ ಒಂದು ವೇಸ್ಟ್ ಫೆಲೋ. ಅವನಿಗೆ ಅವನು ಸಹಚರರೆಲ್ಲ ಸೇರ್ಕೊಂಡು ಸೈಂಟಿಸ್ಟ್ ಮಂಜ ಅಂತ ಕರೀತಾರಂತೆ. ಅದೇನು ಸೈಂಟಿಸ್ಟು ಅಂತ ಕರೆಯೋಂಥ ಕೆಲಸ ಮಾಡಿದ ನಮಗಂತೂ ಗೊತ್ತಿಲ್ಲ. ಈಸ್ ಎ ರೋಗ್, ಈಸ್ ಎ ನಟೋರಿಯಸ್ ಕ್ರಿಮಿನಲ್ ಅಷ್ಟೇ. ಕಸ್ಟಡಿ ತೊಗೊಂಡು ಹೆಚ್ಚುವರಿ ವಿಚಾರಣೆ ಮಾಡಲಾಗಿದೆ. ಗಡಿಪಾರ ಆಗಿದ್ದು ಹಿಂದೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಎಷ್ಟೋ ಪ್ರಕರಣ ಅಲ್ಲ. ಇನ್ಫ್ಯಾಕ್ಟು ಇವನ್ನ ಅರೆಸ್ಟ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಪಂಚನಾಮ ಮಾಡುವಂಥ ಸಂದರ್ಭದಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ನಾವು ಮಿನಿಮಮ್ ಯೂಸ್ ಆಫ್ ಫೋರ್ಸ್ ಮಾಡುವಂಥದ್ದು. ಅವನ್ನ ಓಡಿ ಹಿಡ್ಕೊಂಡಾಗ ಸಿಕ್ಕಿದ್ದಾನೆ. ಹಂಗಾಗಿ ಮಿನಿಮಮ್ ಯೂಸ್ ಆಫ್ ಫೋರ್ಸ್ ವಾಸ್ ಕ್ಯಾಪ್ಚರಿಂಗ್ ಹಿಮ್. ಬಟ್ ಡೆಫಿನೆಟ್ಲಿ ಇವನ ಮೇಲೆ ಇನ್ನೂ ಹೆಚ್ಚು ಮುಂಜಾಗ್ರತಾ ಕ್ರಮದ ಅಗತ್ಯತೆ ಇದೆ. ಯಾವ ರೀತಿ ತೊಗೋಬೇಕು ಅನ್ನೋಂಥದ್ದನ್ನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿ ಆ ಪ್ರಕಾರ ಮುಂದಿನ ದಿನಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.
ಸರ್ ಈಗ ನೋಡಿ ಒಂದೆರಡು ಪ್ರಕರಣಗಳಲ್ಲಿ ಇದಷ್ಟೇ ಅಲ್ಲ, APMC ಮೊನ್ನೆ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆ ನಮ್ಮ ಸಿಬ್ಬಂದಿ ಕೂತಿದ್ರು ಅನ್ನುವಂಥದ್ದು ಗಮನಕ್ಕೆ ಬಂತು ನನಗೆ. ನಮ್ಮ ACP ಮತ್ತು DCP ಅವ್ರಿಗೆ ವಿಸಿಟ್ ಮಾಡಿಸಿ ಅದ್ರ ಬಗ್ಗೆ ಎನ್ಕ್ವೈರಿ ಕೂಡ ಮಾಡಿಸಿದ್ವಿ. ಅದರಲ್ಲಿ ಚಾಕು ಇರಿತ ಪ್ರಕರಣದಲ್ಲಿ ಅದರಲ್ಲಿ ಒನ್ ಆಫ್ ದಿ ಅಕ್ಯೂಸ್ಡ್ ಏನಿದ್ದಾನೆ, ಆ ಅಕ್ಯೂಸ್ಡು ಕಡೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಬೇರೆ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸ ನಮ್ಮ ಕ್ರೈಮ್ ಸಿಬ್ಬಂದಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬಂದಿದೆ. ಮತ್ತು ಅಲ್ಲಿ ಸಡನ್ನಾಗಿ ಘಟನೆ ನಡೆದಿರುವಂಥದ್ದು, ಅದೊಂದು ಪ್ರೀ ಪ್ಲ್ಯಾಂಡಾಗಿ ಮಾಡಿಬಿಟ್ಟು ಅಲ್ಲಿ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಲ್ಲಾಗಿರುವಂಥದ್ದು. ಅದೇ ವೆರೇಸ್ ವಿದ್ಯಾನಗರದಲ್ಲಾಗಿದ್ದು ಅದೊಂದು ಪೂರ್ವ ನಿಯೋಜಿತ ಕೃತ್ಯ. ಆದರೆ APMCಯಲ್ಲಿ ಸಡನ್ನಾಗಿ ಇನ್ಸಿಡೆಂಟ್ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಹೆಚ್ಚು ಇನ್ನೂ ಪರಸ್ಪರ ಜಗಳ ಆಡ್ಕೊಳೋದು ತಪ್ಪಿಸೋವಂಥ ಪ್ರಯತ್ನ ಮಾಡಿದ್ದಾನೆ. ಅಷ್ಟಾಗಿ ಕೂಡ ನಾನು ಎನ್ಕ್ವೈರಿ ಮಾಡಿ ಏನು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗ ಕ್ರಿಮಿನಲ್ ಆ್ಯಕ್ಟಿವಿಟಿ ಇರೋವಂಥವ್ರನ್ನ ನಮ್ಮ ಕ್ರೈಮ್ನವ್ರು ಮುಖ್ಯವಾಗಿ ವಾಚ್ ಮಾಡ್ತಾ ಇರ್ತಾರೆ. ವಾಚ್ ಮಾಡೋವಂಥ ಸಂದರ್ಭದಲ್ಲಿ ನಾವು ಎಲ್ಲ ರೀತಿ ಒಂದು ಆಟಗಳು ಅವ್ರ ಜೊತೆ ಆಡಬೇಕಾಗತ್ತೆ. ಕೆಲವು ಸರಿ ಒಬ್ಬ ಕ್ರಿಮಿನಲ್ ಕಡೆಯಿಂದ ಇನ್ಫಾರ್ಮೇಷನ್ ಇನ್ನೊಬ್ಬ ಕ್ರಿಮಿನಲ್ ಬಗ್ಗೆ ತೊಗೊಳೋಂಥದ್ದು, ಇದೆಲ್ಲ ಒಂದು ಕಂಟಿನ್ಯೂಸ್ ಪ್ರೋಸೆಸ್ಸು. ಬಟ್ ಇವನ ಜೊತೆ ಒಡನಾಟ ಅನ್ನುವಂಥದ್ದು ಯಾವುದು ನಮಗೆ ಕಂಡು ಬಂದಿಲ್ಲ. ಆ ಥರದ್ದು ಯಾವುದಾದ್ರೂ ಕಂಡು ಬಂದರೆ ಖಂಡಿತ ಅಂಥ ಸಿಬ್ಬಂದಿಗಳಿಗೆ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ. ತಾವು ಈ ವಿಷಯ ಏನು ಹೇಳಿದ್ರಿ, ಈ ವಿಷಯ ನನಗೆ ಒಂದು 4-5 ತಿಂಗಳ ಕೆಳಗೇ ನಮ್ಮ ಒಂದು 2-3 ಜನ ಈ ಥರ ಕ್ರಿಮಿನಲ್ಸ್ ಬಗ್ಗೆ ನಮ್ಮ ಸಿಬ್ಬಂದಿಗಳು ಸ್ವಲ್ಪ ಒಡನಾಟ ಇದೆ ಅಂತಂದು ಹೇಳಿದರು. ಅವಾಗೆ ನಾನು ಅವ್ರನ್ನ ಕರೆಸಿ ಮಾತಾಡಿ ಯಾವ ಕಾರಣಕ್ಕೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನೋಂಥದ್ದು ಅಸರ್ಟೈನ್ ಮಾಡಿಕೊಂಡು, ಅದು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇಲಾಖೆಯ ಒಂದು ಪ್ರೊಫೆಷ್ನಲ್ ವರ್ಕ್ ಅಗತ್ಯತೆಯ ಅನಿವಾರ್ಯತೆಯಲ್ಲಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದು ಕಂಡು ಬಂತು. ಹಂಗಾಗಿ ಯಾವುದೇ ಲೋಪದೋಷ ಕಂಡಿಲ್ಲ ಅಂತ ನಾನು ಅವರಿಗೆ, ಅಷ್ಟಾಗಿಯೂ ಕೂಡ ಸಾರ್ವಜನಿಕವಾಗಿ ಒಂದು ಕೆಟ್ಟ ಅಭಿಪ್ರಾಯ ಹೋಗಬಾರ್ದು, ಒಂದು ಎಚ್ಚರಿಕೆಯಿಂದ ಇರಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಥ್ಯಾಂಕ್ ಯು.